ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ಅರಸೀಕೆರೆಯಲ್ಲಿರುವಂಥ ಫೇಮಸ್ ತಿರುಪತಿ ಜಾತ್ರೆ ಇವತ್ತು. ಸೊ ಏಕಾದಶಿ ಪ್ರಯುಕ್ತ ಅದು ಪ್ರತಿ ವರ್ಷವೂ ಮಾಡ್ತಾರೆ. ನಾವು ಕೂಡ ಇವತ್ತು ಅಲ್ಲಿಗೆ ಹೊರಟಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಿತಿನ್ ಕೂಡ ಬಂದಿದ್ದಾನೆ. ಹಾಗಾಗಿ ಲಾಸ್ಟ್ ಇಯರು ಕೂಡ ಇದೇ ಟೈಮಲ್ಲಿ ಅವನು ಬಂದಿದ್ದ. ಸೊ ಈಗಲೂ ಕೂಡ ಬಂದಿದ್ದಾನೆ. ಇವತ್ತು ನಾವು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅವನಿಗೋಸ್ಕರ ಅವನ ತುಂಬ ಹಠ ಮಾಡ್ದ, ಬನ್ನಿ ಹೋಗೋಣ ಅಂಥೇಳಿ. ಹಂಗಾಗಿ ಇವತ್ತು ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಸೊ ಇವಾಗ ನಾನು ಹೇಳ್ದಂಗೆ ಅರಸೀಕೆರೆಯಲ್ಲಿ ಇದು ವರ್ಷಕ್ಕೊಂದ್ಸತಿ ಏಕಾದಶಿ ದಿನ ನಡೆಯುವಂಥದ್ದು ತುಂಬ ದೊಡ್ಡ ಜಾತ್ರೆ. ಇದು ತುಂಬ ರಶ್ ಇರುತ್ತೆ. ಸಾಧ್ಯವಾದಷ್ಟು ನಾನು ಅಲ್ಲಿ ಕವರ್ ಮಾಡಿ ತೋರ್ಸೋಕ್ಕೆ ನೋಡ್ತೀನಿ. ಸೊ ಇವಾಗ ಜಾತ್ರೆಗೆ ಆ್ಯಕ್ಚುಲಿ ನಾನು, ಅಮ್ಮ, ನಿತಿನ್, ಲೋಕಿ ಮತ್ತು ರಿತಿಕ್ಷಾ ಎಲ್ಲರೂ ಹೊರಟಿದ್ದೀವಿ. ಸೊ ಬನ್ನಿ ಅಲ್ಲೋಗಿ ಜಾತ್ರೆ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗ್ತಾ ಇದ್ದೀವಿ. ನೀನು ದೇವಸ್ಥಾನಕ್ಕೆ ಹೊರಡೋಣ ಅಂಥೇಳಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊರಡೋಣ ಅಂತ ಬೇಗ ಅಮ್ಮನೂ ಕೂಡ ರಿತಿಕ್ಷಾ ಎಲ್ಲ ರೆಡಿ ಆದರು. ಇನ್ನು ಲೋಕಿ ಕೂಡ ನಾವು ಹೊರಡೋದು ಲೇಟು ಅಂಥೇಳಿ ಅವರೇ ಫಸ್ಟೇ ಕಾರ್ ತಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ಇನ್ನು ಋತ್ವಿಕ್ನ ನಿತಿನ್ ಎತ್ಕೊಂಡು ಕೂತಿದ್ದ. ಆ್ಯಕ್ಚುಲಿ ಕಾರಲ್ಲಿ ಹೋಗಿದ್ದು ನಾನು, ಅಮ್ಮ ಮತ್ತು ಅಭಿ, ನಿತಿನ್. ಸೊ ಅಭಿ ಅಲ್ಲ, ರಿತಿಕ್ಷಾ. ಇಷ್ಟು ದಿನ ಅಭಿ ನಮ್ಮ ಜೊತೆ ಇದ್ದು ಅಭಿ ಅನ್ನೋದೇ ಬರುತ್ತೆ. ಇನ್ನು ಇದು ಗಂಡಸಿಂದ ಈಗಷ್ಟೇ ಹೊರಟ್ವಿ. ಈಗ ಹೊಡ್ತಾ ನೋಡ್ಬೋದು. ಇವಾಗ ಆ್ಯಕ್ಚುಲಿ ನಾವು ಹಾಸನ್ಗೆ ರೀಚ್ ಆದ್ವಿ. ಅಂದರೆ ಹಾಸನ್ ರೋಡು, ಇದು ಅರಸೀಕೆರೆಗೆ ಹೋಗ್ತಾ ಇದ್ದೀವಿ ಇವಾಗ. ನಾವೇನು ಲಾಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನಕ್ಕೆ, ಅದೇ ರೋಡಲ್ಲೇ ಹೋಗಬೇಕು. ತಿರುಪತಿ ಬೆಟ್ಟ ಹತ್ತಬೇಕು ಅಂದರೆ ನೀವು ನೋಡ್ತಿರ್ಬೋದು. ನಾವು ಹೋದಾಗ ಸುಮಾರು 1 ಗಂಟೆ 12:15 ಆಗಿಬಿಟ್ಟಿತ್ತು ಅನಿಸುತ್ತೆ. ಎಷ್ಟು ರಶ್ ಇದ್ದಾರೆ ಅಂದರೆ ಅಷ್ಟು ದಾರಿ ಫುಲ್ಲು ಕ್ರೌಡು. ಇಲ್ಲಿ 1 ಕಿಲೋಮೀಟರ್ ಕೂಡ ನಡ್ಕೊಂಡು ಹೋಗಬೇಕು. ಈಗೇನು ನಾನು ಆರ್ಚ್ ನಿಮಗೆ ತೋರಿಸ್ದೆ, ಇಲ್ಲಿಂದ ಸುಮಾರು 1.25 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು. ಲೋಕಿ ಕೂಡ ಕಾರಿಲ್ಲೇ ನೀವು ಇಳ್ಕೊಳ್ಳಿ ಅಂತ ಹೇಳಿ ಪಾರ್ಕಿಂಗ್ ಮಾಡಿ ಕರ್ಕೊಂಬರ್ತಾ ಇದ್ದೆ. ನಾವು ನೋಡ್ಬೋದು ನೀವು ಹಿಂದೆ ಎಷ್ಟು ಜನ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ನಾನು, ಅಮ್ಮ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಿತಿನ್ ಆ್ಯಕ್ಚುಲಿ ಋತ್ವಿಕ್ನ ಎತ್ಕೊಂಡಿದ್ದ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ಆದರೆ ಅವನ ಜೊತೆನೇ ಕಂಫರ್ಟಬಲ್ ಆಗಿದ್ದ ಅಂತ ಹೇಳಿ ಬರಲಿಲ್ಲ. ಜಾತ್ರೆಯಲ್ಲಿ ನಾವು ಹೋಗ್ತಾ ಇದೆಲ್ಲ 1 ಕಿಲೋಮೀಟ್ರ್ ಏನು ಡಿಸ್ಟೆನ್ಸ್ ಇದೆಯಲ್ಲ, ಅಂದರೆ ಆ ದಾರಿ ಉದ್ದಕ್ಕೂ ಎಲ್ಲ ಸ್ನ್ಯಾಕ್ಸ್ ಅಂಗಡಿ ಆಗಿರ್ಬೋದು, ಚಾಟ್ಸು ಅಥವಾ ಆಟ ಸಾಮಾನು, ಈ ಥರ ಅಂಗಡಿಗಳು ತುಂಬ ಅಂದರೆ ತುಂಬಾ ಹಾಕ್ಕೊಂಡಿದ್ದಾರೆ. ನಿಮಗೆ ಕಾಣ್ತಿದೆ ಅಂತ ಅಂದ್ಕೊತೀನಿ. ಈಗ 1 ಕಿಲೋಮೀಟರ್ ನಡ್ಕೊಂಡು ಇನ್ನೇನು ನಾವು ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ದೇವಸ್ಥಾನದ ಹತ್ರ ಬಂದಮೇಲೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇದ್ದಾರೆ ಅಂತ ಹೇಳಿ. ಸೊ ಈ ರಥ ಹತ್ತಕ್ಕೂ ಇಲ್ಲಿ ಹಿಂದೆ ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ ಈ ವರ್ಷ. ಸೊ ಫೈನಲಿ ನಾನು ರಥ ಹತ್ತೋಣ ಅಂತ ಹೋದೆ. ಇಲ್ಲೂ ಕೂಡ ಪೊಲೀಸ್ ಕಂಟ್ರೋಲ್ ತುಂಬ ಇತ್ತು. ಎಷ್ಟು ವೆಹಿಕಲ್ಸ್ ಇದೆ ನೋಡಿ, ಪೊಲೀಸ್ ಕಂಟ್ರೋಲ್ಸ್ದು ಕೂಡ. ಇಲ್ಲಿ ರಶ್ಶು ಕೂಡ ಇದು ನಿಂತಿರೋದು ಬಂದು ಆ್ಯಕ್ಚುಲಿ ಈಗೇನು ಅಲ್ಲಿ ರಥ ಕಾಣ್ತಿದೆಯಲ್ಲ, ಆ ರಥದಲ್ಲಿ ತಿರುಪತಿ ದೇವರಿಟ್ಟಿದ್ದಾರೆ. ಆ ರಥದಲ್ಲಿ ನಾನು ಕೂಡ ಹೋಗಿ ಬರೋಣ ಅಂಥೇಳಿ ನಿಂತ್ಕೊಂಡೆ. ರಶ್ ಇರೋದ್ರಿಂದ ನನಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂಥೇಳಿ ಬರೀ ರಥದಲ್ಲಿ ಮಾತ್ರ ಕೈ ಮುಕ್ಕೊಂಡು ಇನ್ನು ಈಚೆ ಬಂದ್ವಿ. ಈಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ರಿತಿಕ್ಷಾ, ಋತ್ವಿಕ್ ಎಲ್ಲ ಸುಸ್ತಾಗ್ಬಿಟ್ಟಿದ್ರು. ಯಾಕೆಂತ ಹೇಳಿದ್ರೆ ಅಷ್ಟು ನೂಕು ನುಗ್ಗಲು ತುಂಬ ಇದೆ, ನೀವು ನೋಡ್ತಿರ್ಬೋದು. ಇನ್ನು ದೇವಸ್ಥಾನದ ಒಳಗೂ ಕೂಡ ನಾನು ಹೋಗಲಿಲ್ಲ. ಆ ರಥ ಅಷ್ಟೇ ನಾನು ಮುಗಿಸ್ಕೊಂಡಿದ್ದು. ಇಲ್ಲಿ ಹೋಗೋ ಕಡೆಯೂ ಅಷ್ಟೇ. ಇದು ಹಿಂದೆ ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ರಿಟರ್ನ್ ಗೇಟು. ಇಲ್ಲೂ ಕೂಡ ಪೊಲೀಸ್ ಕಾವಲು ತುಂಬಾ ಇದೆ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಲ್ಮೋಸ್ಟ್ 70% ಬರೋದೇ ಹೊಸದಾಗಿ ಮದುವೆ ಆಗಿರೋಂಥ ಜೋಡಿಗಳು. ಸೊ ಅವ್ರು ಬಂದು, ಇದು ಅಷ್ಟೇ ನಾನು ನಿಮಗೇನು ಜೇನ್ಕಲ್ ಬೆಟ್ಟ ತೋರಿಸಿದ್ನಲ್ಲ, ಅಲ್ಲೂ ಅಷ್ಟೇ ಹೊಸದಾಗಿ ಮದುವೆ ಆಗಿರೋರು ಆ ಕಲಶಕ್ಕೆ ಬಾಳೆಹಣ್ಣು ಎಸಿತಾರೆ. ಅವರೇ ಅಂತಲ್ಲ, ನಾವು ಕೂಡ ಎಸಿಬೋದು. ಏನಪ್ಪ ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿರೋದು ಆಗುತ್ತಾ ಇಲ್ವಾ ಅಂಥೇಳಿ ಬಾಳೆಹಣ್ಣು ಅಲ್ಲಿಗೆ ಎಸೆದು, ಅದು ಏನು ಮೇಲ್ಗಡೆ ಗೋಪುರ ಇದೆಯಲ್ಲ ಅಲ್ಲಿಗೆ ಟಚ್ ಆದರೆ ಅದು ಆಗುತ್ತೆ ಅಂತ. ಇನ್ನು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಬರ್ತಾ ರಿತಿಕ್ಷಾ ಇದು ಪೊಟೊಟೊ ಸ್ಲ್ಯಾಸ್ ಬೇಕು ಅಂತ ಹೇಳಿದ್ಲು. ಇನ್ನು ಅವಳು ಆಸೆ ಪಟ್ಟಿದ್ದಂಗೆ ಅವಳಿಗೂ ಕೂಡ ಅವಳು ಏನು ಕೇಳ್ತಾಳೆ ಅದನ್ನು ಕೊಡಿಸ್ಕೊಂಡು, ಸಾಮಾನ್ಯ ಅವಳು ಏನು ಕೇಳಲ್ಲ, ಆದರೆ ಹಿಂಗೆ ಹೋದಾಗ ಅಪರೂಪಕ್ಕೆ ಕೇಳ್ತಾಳೆ ಅಷ್ಟೇ. ಇನ್ನು ಅವಳು ಕೊಡಿಸ್ಕೊಂಡು ಬರ್ತಾ ದಾರೀಲಿ ಕೋತಿಗಳು ತುಂಬಾ ಇದ್ವು. ಸೊ ಈ ಕೋತಿಗೆ ಯಾಕೋ ಕೈ ಇರಲಿಲ್ಲ. ನಮಗೆ ನೋಡಿ ತುಂಬ ಬೇಜಾರಾಯಿತು. ಹಾಗಾಗಿ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಕೊಡೋಣ ಅಂಥೇಳಿ ಬಾಳೆಹಣ್ಣು ಕೊಡ್ತಾಯಿದ್ವಿ. ಅದು ಕಾರ್ ಮೇಲೆ ಕುತ್ಕೊಬಿಟ್ಟಿತ್ತು. ಸೊ ಭಯ ಆಗಿ, ಮಕ್ಕಳಿರ್ತಾರಲ್ಲ ನಮಗೆ, ಹಾಗಾಗಿ ಭಯ ಆಗಿ ಸೊ ಕಾರಿಗೆ ಗ್ಲಾಸ್ ಹಾಕ್ಬಿಟ್ಟಿದ್ವಿ. ಇನ್ನು ಅಲ್ಲಿಂದ ಡೈರೆಕ್ಟ್ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದು ಮನೇಲಿ ಸ್ವಲ್ಪ ರಾಗಿ ಖಾಲಿಯಾಗಿತ್ತು. ಹಾಗಾಗಿ ರಾಗಿ ತೊಗೊಂಡು ಹೋಗೋಣ ಅಂಥೇಳಿ ದೇವಸ್ಥಾನದಿಂದ ನಾವು ಸುಸ್ತಾಗ್ಬಿಟ್ಟಿದ್ವಲ್ಲ,
ಹಾಗಾಗಿ ಊರಿಗೆ ಹೋಗಿ ಸ್ವಲ್ಪ ರಾಗಿ ಎಲ್ಲ ತೊಗೊಂಡ್ವಿ. ಇನ್ನು ಋತ್ವಿಕ್ ಆ್ಯಕ್ಚುಲಿ ಅವ್ರ ಅಜ್ಜಿಗೆ ಕೀ ಕೊಡು ಅಂತ ಕೇಳ್ತಿದ್ರು. ಅವ್ನು ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದ. ಇನ್ನು ರಾಗಿ ತೊಗೊಂಡು ಇನ್ನು ಹೊರಟು ಮನೆಗೆ ಬಂದ್ವಿ. ಸೊ ನೋಡಿದ್ರಲ್ಲ ಜಾತ್ರೆದು ಫುಲ್ ವಿಡಿಯೋ. ಸೊ ನೋಡಿದ್ರಲ್ಲ ಗೈಸ್, ಅರಸೀಕೆರೆ ಜಾತ್ರೆ ಯಾವ ಥರ ಆಯಿತು ಅಂತ. ಅಲ್ಲಿಂದ ಬರೋಷ್ಟರಲ್ಲಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಒಂದು ಸ್ವಲ್ಪ ನೋಡಿ ಋತ್ವಿಕ್ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಅಲ್ಲಿಂದ ಜಾತ್ರೆಯಿಂದ ಆ್ಯಕ್ಚುಲಿ ನೋಡಿ ಈ ಆಟ ಸಾಮಾನು ತೊಗೊಂಬಂದಿದ್ವಿ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಅದೇನೋ ಒಂಥರ ಖುಷಿ ಆಗಿಬಿಟ್ಟಿದೆ. ಈ ಹಿಂದೆ ನಾವು ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ಇದೇ ಥರದ್ದು ತಳ್ಳೋ ಗಾಡಿ ತೊಗೊಂಡು ಬಂದಿದ್ದೆ. ಅದಂತೂ ಒಂದೇ ದಿನಕ್ಕೆ ಪೀಸ್ ಮಾಡಿಬಿಟ್ಟು ಅಲ್ಲಿಂದ ಬರೋಷ್ಟರಲ್ಲೇ ಹಿಂಗಾಗಿತ್ತು. ಸೊ ಇನ್ನು ಜಾತ್ರೆಯಿಂದ ಇದರಲ್ಲಿ ಬಂದು ಇವನು ರಿತಿಕ್ಷಾ ಆ್ಯಕ್ಚುಲಿ ಅವಳು ಸ್ಕೂಲಿಗೆ ಹೋಗ್ತಾಳಲ್ಲ, ಅವಳು ಒಂದು ಅಂದರೆ ಇದು ಇವಾಗೆಲ್ಲ ಒಂದು ಇತ್ತೀಚೆಗೆ ಇನ್ನು ಈಗ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅವನು ಆಟ ಆಡ್ತಿದ್ದ. ಅವನೊಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಟ ಆಡೋಕೆ ಬಿಟ್ಟಿದ್ದೀವಿ. ಸೊ ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ್ದೀನಿ. ಎಸ್ ಗೈಸ್, ಆ್ಯಕ್ಚುಲಿ ಈ ಜಾತ್ರೆಯಲ್ಲಿ ಯಾಕಾಶಿ ಜಾತ್ರೆ ಅಂತ ಕರೀತಾರೆ ಇದನ್ನು. ಕೆಲವರು ಏಕಾದಶಿ ಅಂತಲೂ ಅಂತಾರೆ. ಇದು ಮಾಡೋದು ಅರಸೀಕೆರೆಯಲ್ಲಿ ಯಾವಾಗಲೂ ಆಷಾಢದಲ್ಲೇ ಸ್ಟಾರ್ಟ್ ಆಗೋದಿದು. ತುಂಬ ಜನ ಹೊಸದಾಗಿ ಮದುವೆ ಆಗಿರೋರೇ ಬರೋದು. ಯಾಕೆಂತ ಹೇಳಿದ್ರೆ ಅವ್ರ ಬಾಳಲ್ಲಿ ಒಂದು ಒಳ್ಳೇದಾಗಲಿ ಅಂತ ಹೇಳಿ. ಈಗ ತುಂಬ ಜನ ನೀವು ನೋಡ್ತಾ ಇರ್ತೀರಾ, ಕೆಲವೊಂದು ಚೆನ್ನಾಗಿರ್ತಾರೆ, ಕೆಲವೊಂದು ಅಂದರೆ ಜಗಳ ಆಗುತ್ತೆ, ಡಿವೋರ್ಸ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಹೊಸ್ದಾಗಿ ಬಂದು ಮದುವೆ ಆಗಿರೋರು ಆ ಕಲಶ ನೋಡಿ ಬಾಳೆಹಣ್ಣು ಎಸೆಯೋದು ಈ ಥರ ಒಂದು ಸಂಪ್ರದಾಯ ಇರುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ನಡ್ಕೊಂಡಿರೋರು ತುಂಬ ಜನ ಇರ್ತಾರೆ. ತುಂಬ ವೀಡಿಯೋಸ್ ಮಾಡೋಕ್ಕೂ ನನಗಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಕ್ರೌಡ್ ಇತ್ತು. ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗೋದೇ ಅಲ್ಲ ಅಲ್ಲಿಗೆ, ಅಷ್ಟು ಜನ ಇದ್ದರು. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಅರಸೀಕೆರೆಯಲ್ಲಿ ಯಾವ ರೀತಿ ಇದು ಮಾಡ್ತಾರೆ, ಜಾತ್ರೆ ಮಾಡ್ತಾರೆ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 60% ಹೊಸದಾಗಿ ಮದುವೆ ಆಗಿರೋರೆ ಈ ಜಾತ್ರೆಯಲ್ಲಿ ಹೋಗೋದು. ಇನ್ನು ಮಿಕ್ಕಿದ್ದವರು ದೊಡ್ಡವರೆಲ್ಲ ಅಂದರೆ ಇದು ತಿರುಪತಿಲಿ ಯಾವ ಥರ ಜನ ಯಾವಾಗಲೂ ಇರ್ತಾರೋ ಇಲ್ಲಿ ಈ ಆಷಾಢ ಮಾಸದಲ್ಲಿ ಆಗುವಂಥ ಈ ಏಕಾದಶಿಯಲ್ಲಿ ಇಷ್ಟು ಜನ ಇರ್ತಾರೆ. ಇನ್ನು ಯಾರ್ಯಾರು ಅರಸೀಕೆರೆ ಸುತ್ತಮುತ್ತ ಇರೋ ಜನ ಈ ಆಕಾಶಿ ಜಾತ್ರೆ ದಿನ ಹೋಗಿರಲ್ವೋ, ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿರೋರು, ಅವರು ನೆಕ್ಸ್ಟ್ ಇಯರ್ ಖಂಡಿತ ಹೋಗಿ ಅಂತ ಹೇಳ್ತೀನಿ. ಇನ್ನು ರಿತಿಕ್ಷನ್ಗೆ ಏನು ತಕ್ಕೊಟ್ಟೆ ಅಂತ ತೋರಿಸ್ತೀನಿ ನೋಡಿ. ಸೌಂಡ್ ಮಾಡಿ ರಿತಿಕ್ಷಾ. ಇಷ್ಟ ಆಯ್ತಾ? ಹಾಂ, ಹ್ಯಾಪಿನಾ? ಆಯ್ತಾ? ಹ್ಯಾಪಿನಾ? ಇವತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡು ಋತ್ವಿಕ್. ಬಾಯ್. ಬಾಯ್ ಗಾಯ್ಸ್. ಬಾಯ್ ಬಾಯ್. ಬಾಯ್. ಕೈ ತೆಗಿಬೇಕು. ಬಾಯ್ ಬಾಯ್.